ಇದಕ್ಕೆಲ್ಲ ಒಂದ್ ರೀತಿಲಿ ನಾವೇ ಕಾರಣ ಪಾರ್ಟ್ನರ್. ಅವತ್ತು ಅವನ ಅಪ್ಪನ ಸುಟ್ಟು ಹಾಕ್ದಾಗ್ಲೇ ಇವನು ಅಲ್ಲೇ ಸಾಯಿಸ್ಬೇಕಿತ್ತು. ಈಗ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋ ಮಟ್ಟಕ್ಕೆ ಬಂದು ನಿಂತಿದ್ದಾನೆ. ಅವನಿಗೆ ಇಷ್ಟೊಂದು ದುಡ್ಡು ಇಲ್ಲಿಂದನೂ ಬಂತು? ಲೋಕಿ ಅವನ ಹೆಸರಲ್ಲಿ ಎಷ್ಟು ಲಾರಿ ಓಡುತ್ತೆ ಅಂತ ಗೊತ್ತೇನೋ ನಿನ್ಗೆ? ಅದು ಅಲ್ಲದೆ ಆ ಮೀಟ್ ಫ್ಯಾಕ್ಟ್ರಿ ಬೇರೆ ಇಟ್ಟಿದ್ದಾನೆ, ಎಕ್ಸ್ಪೋರ್ಟ್ ಮಾಡ್ತಾನೆ. ಆದ್ರೆ ಇದೆಲ್ಲ ಮೇಲೆ ಗೊತ್ತಾಗೋದು ಪಾರ್ಟ್ನರ್. ಈ ರಿಮೈಂಡ್ ಹೋಮ್ ಹುಡುಗರೆಲ್ಲ ಇದಾರಲ್ಲ, ಅವ್ರನ್ನ ಇಟ್ಕೊಂಡು ಏನೋ ಮಾಡ್ತಾನೆ, ಅದ್ರಲ್ಲೇ ದುಡ್ಡು ಹಾಕಿ ಸೊರಿತಾ ಇದೆ. ಇನ್ನೊಂದ್ ಕಡೆ ಮಿನಿಸ್ಟರ್ ಬೇನಾಮಿ ಅಂತ ಬೇರೆ ಮಾತಾಡ್ತಾರೆ. ಅವನ್ ಏನಾದ್ರೂ ಈ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರೆ ಅವ್ರ ಅಪ್ಪನ್ನ ಕೊಂದಿದ್ದಕ್ಕೆ ನಮ್ನ ಏನ್ ಬೇಕಾದ್ರೂ ಮಾಡ್ತಾನೆ. ಇಷ್ಟ್ರ ಮೇಲೂ ಅವನ ಬಿಡೋದ್ರಲ್ಲಿ ಅರ್ಥ ಇಲ್ಲ ಪಾರ್ಟ್ನರ್. ಅವನೇ ಬರ್ತಾ ಇದ್ದಾನೆ, ಕೆಲಸ ಮುಗಿಸ್ಬಿಡು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಎಲ್ಲಾ ದೇವ್ರನ್ನು ನೇತಾಕೊಂಡಿದ್ಯಾ? ಯಾವ್ದು ನಂಬೋದು ಅಂತ ಗೊತ್ತಾಗ್ಲಿಲ್ಲ. ಆಪತ್ ಬಂದಾಗ ಯಾರಾದ್ರೂ ಕಾಪಾಡ್ತಾರಲ್ವಾ, ಮಿನಿಮಮ್ ಗ್ಯಾರಂಟಿ ತಾನೆ. ತತ್ವ 17ನೇ ವಯಸ್ಸಲ್ಲಿ ನನ್ನ ಉಸಿರು ಸಮೇತ ಬಿಟ್ಬಿಡಿ ಅಂತ ಕೇಳ್ತಿದ್ದು ಹುಡುಗನ್ ಮಾತು ಕೇಳೋ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಇಷ್ಟ ದಿನ ವಾರ ಕೊಡ್ತಿದ್ದಲ್ಲ ದುಡ್ಡು, ಸಾಕದು. ಅದ್ರ ಬದಲು ಎಲ್ಲಾನು ಮಾರ್ಬಿಟ್ಟು ಬೇರೆ ಯಾವ್ದಾದ್ರು ಊರಿಗೋಗಿ ಬದುಕೋ. ನಾನೇ ಮುಂದಿನ ವಾರ ಇದನ್ನ ಹೇಳೋಣ ಅಂತಿದ್ದೆ. ನಾನು ಎಷ್ಟು ಅಂತ ವಾರ ನಾನ್ ಜೀವನ ಮಾಡೋದಕ್ಕೋಸ್ಕರ ಕಪ್ಪ ಕಟ್ತಾನೆ ಇರ್ಲಿ, ಇನ್ಮೇಲೆ ಕಾಸು ಕೊಡ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನೀನ್ ಏನ್ ಮಾಡ್ಬೇಕು ಮಾಡಬಾರ್ದಂತ ತೀರ್ಮಾನ ಮಾಡೋದ್ ನೀನಲ್ಲ, ನಾವ್ ಹೇಳದ್ನ ಮುಚ್ಕೊಂಡ್ ಮಾಡು. ನನ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ಲೇ ನೀನೇನೆಲ್ಲ ಮಾಡ್ತೀಯ ನಂಗೆ ಗೊತ್ತೋ. ನೀನ್ ಮಾಡೋ ತಪ್ಪಿಗೆ ಹುಡುಗರನ್ನ ಸರೆಂಡರ್ ಆಗ ಕೇಳೋದು, ಅವ್ರ ಕೈಯಲ್ಲಿ ಕೊಲೆ ಮಾಡಿಸೋದು ಎಲ್ಲ ನಮಗ್ ಗೊತ್ತೋ. ಈ ಗಾಂಚಲಿ ಬಿಟ್ಟು ಸುಮ್ನೆ ಓಡೋಗ್ಬಿಡು, ಇಲ್ಲಾಂದ್ರೆ ನಮ್ ಕೈಯಲ್ಲೇ ನಿನ್ ಸಾವು. ಸುತ್ತ ನೋಡೋ, ಇದು ನನ್ನಡ್ಡ. ನಾನ್ ಮನ್ಸ್ ಮಾಡ್ದೆ ಅನ್ಕೋ, ನೀನ್ ಲಾರಿ ಮಾತ್ರ ಹೋಗುತ್ತೆ, ನೀನ್ ಹೋಗಲ್ಲ. ನಿಮಗ್ ಕಾಸು ಕೆಲಸ ಮಾಡೋರ್ಗು ವಿಶ್ವಾಸ ಕೆಲಸ ಮಾಡೋರ್ಗು ವ್ಯತ್ಯಾಸ ಗೊತ್ತಿಲ್ಲ ಅನ್ಸುತ್ತೆ. ಓಹೋ, ಬೇಕು ಅಂದ್ರೆ ಒಂದ್ ಸ್ಯಾಂಪಲ್ ತೋರಿಸ್ಲಾ? ಏನ್ರಪ್ಪ ಮುಖ್ಯವಾದ ಕೆಲಸ ಇದೆ, ಇಲ್ಲಿ ಬನ್ನಿ. ಇವ್ರ 3 ಜನನ್ನು ಇಲ್ಲೇ ಹೊಡೆದು ಸಾಯಿಸಿದವ್ರಿಗೆ ಬಹುಮಾನದ ಮೊತ್ತ 20 ಲಕ್ಷ ರೂಪಾಯಿ. ಎಲ್ ಬಂದೇನೋ ಮಾತಾಡ್ತಿದ್ಯಾ? ಕಾಸ್ಗೋಸ್ಕರ ನಮ್ಮ ಅಣ್ಣನ್ ತೆಗಿತೀವ. ಎಷ್ಟ್ ವರ್ಷದ ಪರಿಚಯ ಗೊತ್ತಾ? 30 ಲಕ್ಷ ರೂಪಾಯಿ. 30 ಲಕ್ಷ ಕೊಟ್ಬಿಟ್ರೆ ಅವ್ರ ನಮ್ಮ ಅಣ್ಣ ಕಣ. 40 ಲಕ್ಷ ರೂಪಾಯಿ. ಅಣ್ಣ ಏನಣ್ಣ ಇವ್ನ ಮಾತಾಡಕ್ ಬಿಟ್ಟು ನೋಡ್ತಾ ಕೂತಿದ್ಯಾ? ಹ್ಞೂ ಅಂತ ಅವ್ನ್ ಮಾತಾಡೋಣ. 50 ಲಕ್ಷ ರೂಪಾಯಿ. ಏನೋ ಹೇಳ್ತಾನೆ ಇದ್ಯಾ? 60 ಲಕ್ಷ ರೂಪಾಯಿ. ಮುಗಿಸ್ರ ಅವನ್ನ. ಇರೋಣ ಅಣ್ಣ ಏನೋ ಮಾತಾಡ್ತಿದ್ದಾರೆ. 70 ಲಕ್ಷ ರೂಪಾಯಿ. ಇರೋಣ ಅಣ್ಣ, ನಾನ್ ಗೇಟ್ ಹತ್ರ ಹೋಗಿ ಯಾರ್ ನನ್ ಮಗ ಬರ್ತಾನೆ ನೋಡ್ತೀನಿ. 80 ಲಕ್ಷ ರೂಪಾಯಿ. 80 ಲಕ್ಷನಾ? ಜಾಗ ಬಿಡು. ಹಾಗಿದ್ರೆ 80 ಲಕ್ಷ ರೂಪಾಯಿ ಲಾಕ್ ಮಾಡೋಣ. 80 ಲಕ್ಷ ಹಂಚ್ಕೊಂಡು ಈ 3 ಜನ ನಾವು ನೋಡ್ಕೊಂತೀವಣ್ಣ. ಈಗ ಗೊತ್ತಾಯ್ತಾ ನಿಮ್ಗೆ ಕಾಸ್ಗೂ ವಿಶ್ವಾಸಕ್ಕೂ ಇರೋ ವ್ಯತ್ಯಾಸ? ಅಣ್ಣ ಮುಂಬೆ ಇದೆಲ್ಲ ಬೇಡ. ನಾನು ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಆದ್ರೆ ನನ್ನ ಕೊಂದು ನಿಮ್ಮನ್ನು ಕಾಪಾಡ್ಕೊಳ್ಳಿ.